ಮಾಧ್ಯಮದ ಎಲ್ಲ ಸ್ನೇಹಿತರುಗಳೇ, ಪದಾಧಿಕಾರಿಗಳೇ, ಇವತ್ತು ಇಡೀ ದಿನ ನಮ್ಮ ಪಕ್ಷದ ಸಂಘಟನೆಗೆ ಇವತ್ತು ಇಡೀ ಸರ್ಕಾರ ಪಕ್ಷ ತೊಡ್ಕೊಂಡಿದೆ. ಬೆಳಗ್ಗೆ 12 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಕೆಪಿಸಿಸಿ ಆಫೀಸರ್ಸು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಫ್ರಂಟ್ನ ಅಧ್ಯಕ್ಷರುಗಳು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಮಾಜಿ ಶಾಸಕರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಇಷ್ಟು ಜನರನ್ನ ನಾವು ಆಹ್ವಾನಿಸಿ, ಏನು ಮೊನ್ನೆ ಗಾಂಧಿ ಭಾರತದ ಕಾರ್ಯಕ್ರಮ ಸಂದರ್ಭದಲ್ಲಿ ಏನು 100 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಇತಿಹಾಸದ ಹಿನ್ನೆಲೆಯಲ್ಲಿ ಆ 100 ವರ್ಷದ ಆಚರಣೆ ಸಂಭ್ರಮ ಏನು ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡಿತ್ತು, ಆ ಸಂದೇಶವನ್ನು ಚರ್ಚೆ ಮಾಡಿ ಆವತ್ತು ಆಕಸ್ಮಿಕವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ನಿಧನ ಆದಂಥ ಹಿನ್ನೆಲೆಯಲ್ಲಿ ನಾವು ಮುಂದೂಡಿದೋ. ಸೊ ಆ ಕಾರ್ಯಕ್ರಮವನ್ನು 21ನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದಾರೆ AICC ಅವರು. ಅದು AICC ಕಾರ್ಯಕ್ರಮ. ಆ ವಿಚಾರವಾಗಿ ಪೂರ್ವವಾಗಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಇಡೀ ಕ್ಷೇತ್ರದ ರಾಜ್ಯದ ಎಲ್ಲ 24 ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 100 ಜನ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಕಾರಣ ಅಂದರೆ ಎಲ್ಲ ಕಡೆಯಿಂದ ಪ್ರತಿನಿಧಿಗಳು ಆ ಐತಿಹಾಸಿಕವಾದಂಥ ಸಭೆಗೆ ಬರಬೇಕು. ತಮಗೂ ಕೂಡ ನಾವೆಲ್ಲ ಆಹ್ವಾನವನ್ನು ಕಳಿಸ್ಕೊಡ್ತೇವೆ. ತಾವು ಕೂಡ ಆ ಒಂದು ಐತಿಹಾಸಿಕವಾದಂಥ ಸಭೆಗೆ ತಾವು ಬರಬೇಕು. ತಾವೆಲ್ಲ ಕೂಡ ಬಂದಿದ್ರಿ, ಅದು ಕೂಡ ಭಾಳ ಚೆನ್ನಾಗಿ ಕೆಲವು ಪ್ರಚಾರ ಕೂಡ ತಾವೆಲ್ಲ ಮಾಡಿದ್ರಿ ಅನ್ನೋದು ನಮಗೆ ಭಾಳ ಸಂತೋಷ ಕೂಡ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾರು ಏನೇನು ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ತಾರೆ. ಯಾವ್ಯಾವ ಸಮಿತಿಗಳನ್ನು ನಾವು ನೇಮಕ ಮಾಡಿದ್ದೋ ಆ ಸಮಿತಿಗಳು ಅವು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು 15ನೇ ತಾರೀಕು 14ನೇ ತಾರೀಕು ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಒಂದೊಂದು ಕ್ಷೇತ್ರಗಳಿಗೆ 2 ಕ್ಷೇತ್ರಗಳಿಗೆ ಹೋಗಿ ಪ್ರವಾಸ ಮಾಡಿ ಒಂದು ಸಮಿತಿಗಳ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ನಡೆಸುವಂಥ ವ್ಯವಸ್ಥೆಯನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಇನ್ನು ಉಳ್ಕೊಂಡಿದ್ದಂಥ ಮಂತ್ರಿಗಳು ಮತ್ತು ಕೆಲವು ಶಾಸಕರು ಪ್ರತಿ ಕ್ಷೇತ್ರಕ್ಕೂ ಹೋಗಿ ಅಲ್ಲೂ ಕೂಡ ಸಂಘಟನೆ ಮಾಡಿ ಅಲ್ಲೂ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ತಮಗೀಗಾಗಲೇ ಗೊತ್ತಿರಂತೆ ಈ ಒಂದು ಐತಿಹಾಸಿಕವಾದ ಸಮಾವೇಶಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಹೆಸರಿನಲ್ಲಿ ಆ ಸಮಾವೇಶವನ್ನು ಈಗಾಗಲೇ ನಮ್ಮ ಸಿದ್ಧತೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ನಮ್ಮ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಸಾಹೇಬರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ವರ್ಷ 2025 ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅನ್ನೋದು ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದಿ ಎಂಟೈರ್ ಆರ್ಗನೈಸೇಷನ್ ಆಫ್ ದಿ ಸ್ಟೇಟ್, including the block, including the frontal organization and every section of all the groups of the cells and departments, ಎಲ್ಲ ಬ್ಲಾಕ್ಗಳು, ಜಿಲ್ಲಾ ಕಾಂಗ್ರೆಸ್ಗಳು ಎಲ್ಲೆಲ್ಲಿ ಡಿಫೆಂಡ್ ಆಗಿದೆ, ಯಾರು ಭಾಳ ವರ್ಷದಿಂದ ಉಳ್ಕೊಂಡಿದ್ದಾರೆ, ಹೊಸ ಯುವ ಪೀಳಿಗೆನ ತರಬೇಕು ಅನ್ನೋ ದೃಷ್ಟಿಯಿಂದ ಈಗ ನೇಮಕ ಮಾಡಲಿಕ್ಕೆ ನಮಗೆ ಟೈಮ್ ಬೌಂಡ್ 3 months ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೆವೆಲ್, ತಾಲೂಕ್ ಲೆವೆಲ್, ಅಸೆಂಬ್ಲಿ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಡೆ ಕೂಡ ಒಂದು ಪ್ರತ್ಯೇಕವಾದಂಥ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು. ಅದೇ ರೀತಿ ನಮ್ಮ ಆಲ್ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಡಿಪಾರ್ಟ್ಮೆಂಟಲ್ಲೂ ಕೂಡ
ಹೊಸದಾಗಿ ಒಂದು ರಚನೆ ಮಾಡಿ ಹೊಸ ಕಾರ್ಯರೂಪಕ್ಕೆ ಕೊಟ್ಟು ಮುಂದಿನ ದಿನಗಳಿಗೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನು ಒಂದು ಹೊಸ ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ತೀರ್ಮಾನ ಮಾಡಿದ್ದಾರೆ. ಉದಯಪುರ ಸೆಷನ್ನಲ್ಲಿ ಏನು ಘೋಷಣೆ ಆಗಿದೆ ಅದಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಈಗ ಸಾಯಂಕಾಲ ತಮ್ಮನ್ನು ಮಾತಾಡ್ಬೋದ ಮೇಲೆ ಇದಾದ ಮೇಲೆ ನಮ್ಮ ಶಾಸಕಾಂಗ ಸಭೆ ಕೂಡ ಇದೆ. ಅಲ್ಲೂ ಕೂಡ ಅನೇಕ ವಿಚಾರಗಳನ್ನು ನಾವೆಲ್ಲ ಅಲ್ಲಿ ಚರ್ಚೆಯನ್ನು ಕೂಡ ಮಾಡಿ ಎಲ್ಲ ಶಾಸಕರುಗಳಿಗೆ ಇದು ಮುಖ್ಯವಾಗಿ ಇವತ್ತು ನಡೆಸಿದಂಥ ಸಭೆ ಇಟ್ ಈಸ್ ಆನ್ ಅಕೌಂಟಬಿಲಿಟಿ. ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾರಿಗೆ ಪಾಪ ಕಷ್ಟ ಇದೆ, ಯಾರಿಗೆ ರೆಸ್ಟ್ ಬೇಕು, ಬೇರೆ ಕೆಲಸಗಳಿದೆ, ಅವರಿಗೆಲ್ಲ ಕೂಡ ನಾವು ಒಬ್ಬ ಅವಕಾಶವನ್ನು ರೆಸ್ಟ್ ತೆಗೆದುಕೊಳ್ಳಲಿಕ್ಕೆ ಬೇರೆ ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಯಾರು ಆಸಕ್ತಿಯಿಂದ ದುಡಿತಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಸಿದ್ಧತೆ ಮಾಡಿಕೊಡ್ಬೇಕು, ನಮಗೆ ವರದಿಯನ್ನು ಕೊಡಬೇಕು ಅಂತೇಳಿ ನಾವು ಬೆಳಗ್ಗೆ ತಿಳಿಸಿದ್ದೇವೆ. ಈಗ ನಮ್ಮ ಪದಾಧಿಕಾರಿಗಳ ಸಭೆ ಪ್ರತ್ಯೇಕವಾಗಿ ಬೆಳಗ್ಗೆ ಮುಖ್ಯಮಂತ್ರಿಗಳು ಮುಖಂಡತ್ವದಲ್ಲಿ ಆ ಸಭೆ ನಡೀತು, ಎಲ್ಲ ಮಂತ್ರಿಗಳಿದ್ದರು. ಇಲ್ಲಿ ಬರೀ ನಮ್ಮ ಪದಾಧಿಕಾರಿಗಳು ಮಾತ್ರ ಇಷ್ಟೊತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಈಗ ಇದಾದ ಮೇಲೆ ಒಂದು 5 ನಿಮಿಷ ಈಗಾಗಲೇ ಬೆಳಗ್ಗೆ 2 ಬಾರಿ ನಮ್ಮ ಮಾಧ್ಯಮಕ್ಕೆ ಸೆಕ್ರೆಟರಿ ಅವರು ಈಗಾಗಲೇ ಮಾತಾಡಿದ್ದಾರೆ. ಆದರೂ ಕೂಡ ತಮ್ಮನ್ನು ನಾನಾಗಲೇ ಏನು ಹೇಳಬೇಕು ಹೇಳಿದ್ದೀನಿ ಅಂತ ಹೇಳಿದ್ರು. ಆದರೂ ಕೆಲವು ವಿಚಾರಗಳನ್ನು ತಮಗೆ ಏನು ನಡೆದಂಥ ವಿಚಾರಗಳನ್ನು ಕೆಲವು ವಿಚಾರವನ್ನು ಅವರು ತಿಳಿಸ್ತಾರೆ. ಸೊ ತಾವು ಈ ಒಂದು ಗಾಂಧಿ ಭಾರತದ ಏನು ಕಾರ್ಯಕ್ರಮ ಇದೆ, ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಏನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಭಾಳ ದೊಡ್ಡ ಸಂದೇಶವನ್ನು ಇಡೀ ದೇಶಕ್ಕೆ ಕಳಿಸ್ಬೇಕು. ನಾವು ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ನಾಯಕತ್ವ ವಹಿಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ನಡೀತು ಅದೇ ಜಾಗದಲ್ಲಿ ನಾವು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಮಾಡಿ ಅನೇಕ ತೀರ್ಮಾನವನ್ನು ಮಾಡಿದ್ರು ಕೂಡ ಈಗಾಗಲೇ ನಾವು ನಮ್ಮ ಮುಖಂಡಗಳಿಗೆ ನಾವು ಚರ್ಚೆಯನ್ನು ಮಾಡಿ ಆ ರೆಸಲ್ಯೂಷನ್ ಬಗ್ಗೆ ಕೂಡ ಎಲ್ಲ ನಾವು ತಿಳಿಸಿದ್ದೇವೆ. ಸೊ ಅದರಿಂದ ಭಾಳ ಇಡೀ ದಿನ ನಮ್ಮ ಪಕ್ಷದ ಸಂಘಟನೆಗೆ ಇಡೀ ಸರ್ಕಾರ ಮತ್ತು ನಮ್ಮ ಪಕ್ಷ ಇವತ್ತು ತೊಳ್ಕೊಂಡು ಒಂದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಅನೇಕ ನಮ್ಮ AICCಯಿಂದ ಯಾಕೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ.